ನಮಸ್ಕಾರ. ನಮ್ಮ ಸುತ್ತ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೀವಿ. ಗೀತಾ ಸತೀಶ್, JDS ಮಹಿಳಾ ಘಟಕದ ಅಧ್ಯಕ್ಷರು. ಇವರ ಪರಿಚಯವನ್ನು ನೋಡುವಂಥದ್ದಾದರೆ, ತಂದೆ ಅರ್ಜುನ್ ಪವಾರ್, ತಾಯಿ ರತ್ನಾಬಾಯಿ. ಹುಟ್ಟಿದ್ದು 1980 ಅಕ್ಟೋಬರ್ 23ನೇ ತಾರೀಕು. 2000ನೇ ಇಸ್ವಿಯಿಂದ ಈವರೆಗೂ ಕೂಡ ಇವರು ರಾಜಕೀಯದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ JDS ಪಕ್ಷದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ರಾಜಕೀಯ ದಿಗ್ಗಜರಾದ ಶ್ರೀಕಾಂತ್, ಶಾರದಾ ಪೂರ್ಯಾನಾಯಕ್ ಇವರ ರಾಜಕೀಯ ಕೆಲಸಗಳಿಂದ ಪ್ರೇರೇಪಿತರಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಪ್ರಸ್ತುತ ಶಿವಮೊಗ್ಗ ಜಿಲ್ಲಾ JDS ಮಹಿಳಾ ಘಟಕದ ಹಾಲಿ ಅಧ್ಯಕ್ಷರಾಗಿದ್ದಾರೆ. ಮಾಜಿ APMC ಅಧ್ಯಕ್ಷರಾಗಿರುವಂತಹ ಸತೀಶ್ ಸಿದ್ಲಿಪುರ ಅವರ ಧರ್ಮಪತ್ನಿಯಾಗಿರುವಂತಹ ಗೀತಾ ಸತೀಶ್ ಅವರು ಸಮಾಜ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿ ಇಟ್ಟಿದ್ದಾರೆ. ತಂದೆಯವರು ಮೂಲತಃ ರೈತಾಪಿ ಕುಟುಂಬದವರು. ಹಾಗಾಗಿ ರೈತರ ನಾಡಿಮಿಡಿತವನ್ನ ಗೀತಾ ಸತೀಶ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಗೀತಾ ಸತೀಶ್ ಅವರ ವಿದ್ಯಾರ್ಹತೆಯನ್ನ ನೋಡೋದಾದ್ರೆ TCH, BA, B.Ed ಅನ್ನ ಹೊಂದಿರ್ತಾರೆ. ಇವರು ಕಾಲೇಜು ದಿನಗಳಲ್ಲೇ ಕನ್ನಡ ಪರ ಹೋರಾಟಕ್ಕಿಳಿತಾರೆ. NSS, NCC ಕ್ಯಾಂಪ್ಗಳನ್ನು ಅಟೆಂಡ್ ಮಾಡುವ ಜೊತೆಗೆ ABVPಯಲ್ಲೂ ಕೂಡ ಗುರುತಿಸಿಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮದ ಹೋರಾಟಗಳಲ್ಲಿ ಪಾಲ್ಗೊಂಡು ಹಲವಾರು ಕಾರ್ಯಗಳನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಬಗರ್ ಹುಕುಂ ಜಾಗಗಳನ್ನು ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡುವಲ್ಲಿ ಸಂಪೂರ್ಣ ಹೋರಾಟ ಮಾಡುವ ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಶರಾವತಿ ಮುಳುಗಡೆ ಪ್ರದೇಶದ ಜನರ ಸಮಸ್ಯೆಗಳನ್ನು ಕಾಗೋಡು ತಿಮ್ಮಪ್ಪ ಅವರ ಹಾಗೆ ಶಾರದಾ ಪೂರ್ಯಾನಾಯಕ್ ಅವರ ಜೊತೆಗೂಡಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಏತ ನೀರಾವರಿ ಯೋಜನೆಯ ಮೂಲಕ ಗ್ರಾಮಾಂತರ ಭಾಗದ ಹಲವಾರು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಪ್ರಸ್ತುತ ಹಾಲಿ JDS ಮಹಿಳಾ ಘಟಕದ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರಾಗಿ ಬಹಳಷ್ಟು ಮಹಿಳೆಯರಿಗೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರೋತ್ಸಾಹವನ್ನ ಕೂಡ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯಾನಾಯಕ್ ಇವರ ಅನುಯಾಯಿಗಳಾಗಿ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಶಾರದಾ ಪೂರ್ಣಾನಾಯಕ್ ಅವರ ಬಗ್ಗೆ ಹಾಗೂ ಕ್ಷೇತ್ರವನ್ನು ಉದ್ದೇಶಿಸಿ ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ನಮಸ್ಕಾರ, ನಾನು ಶ್ರೀಮತಿ ಗೀತಾ ಸತೀಶ್, ಮಹಿಳಾ ಜಿಲ್ಲಾಧ್ಯಕ್ಷರು, ಜಾತ್ಯತೀತ ಜನತಾದಳ ಶಿವಮೊಗ್ಗ ಜಿಲ್ಲೆ. ಹಾಗೆಯೇ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸುತ್ತ ವಾಹಿನಿಯ ಮೂಲಕ ನಾನು ನಿಮ್ಮೆಲ್ಲರಲ್ಲೂ ನಿವೇದನೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಮುಂದಿನ ಬರ್ತಕ್ಕಂಥ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸ್ಗಳು, ಹಾಗೆಯೇ ವಾರ್ಡ್ ಎಲೆಕ್ಷನ್ಸ್ಗಳು ಎಲ್ಲ ಬರ್ತಾ ಇದೆ ಸಿಟಿನಲ್ಲಿ. ಹಾಗಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ JDSಗೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನಿವತ್ತು ಬೇಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುಮಾರಣ್ಣವರ ಒಂದು ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ರೈತರಲ್ಲೂ ಒಂದು ಹೊಸ ಆಶಾಭಾವನೆ ಖಂಡಿತ ಮೂಡುತ್ತೆ. ಯಾಕಂತ ಹೇಳಿದ್ರೆ, ಅವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಹಾಗೆಯೇ ಒಂದು ಉದ್ಯೋಗವನ್ನು ಹೊಸದಾಗಿ ಸೃಷ್ಟಿಸ್ತೀನಿ ಅಂತ ಹೇಳಿದ್ದಾಗಿರ್ಬೋದು, ಸಾಕಷ್ಟು. ಹಾಗೆಯೇ ಮಹಿಳೆಯರಿಗೂ ಕೂಡ ಏನು ಸ್ವಸಹಾಯ ಸಂಘಗಳೆಲ್ಲ ಮಾಡ್ಕೊಂಡಿದ್ರು, ಮುಖ್ಯಮಂತ್ರಿ ಆದರೆ ಅದರ ಒಂದು ಸಾಲವನ್ನು ಕೂಡ ತೀರಿಸ್ತೀನಿ ಅನ್ನೋ ಒಂದು ಭಾವನೆನ ಅವರು ಒಂದು ಕೊಟ್ಟಿದ್ರು, ಹೆಣ್ಮಕ್ಳಲ್ಲಿ ಮೂಡಿಸಿದ್ರು. ಖಂಡಿತ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ JDS ಪರವಾಗಿ ನಿಲ್ತೀರಾ ಅಂತ ಒಂದು ನನಗೆ ಆಶಯ ಇದೆ. ಹಾಗೆಯೇ ಶಿವಮೊಗ್ಗ ಗ್ರಾಮಾಂತರದಲ್ಲಿ ನೀವು ನೋಡಿರೋ ಹಾಗೆ ಶಾರದಾ ಪೂರ್ಯಾನಾಯಕ್ ಮೇಡಮು ಅವರನ್ನು ಖಂಡಿತ ಶಾಸಕರು ಮೇಡಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಅಮ್ಮ ಅಂತ ಹೇಳ್ಬಿಟ್ಟು ಒಂದು ರೆಸ್ಪೆಕ್ಟ್ನ ಕೊಡ್ತಾರೆ, ಅಕ್ಕ ಅಂತ ಹೇಳಿ ಕರೀತಾರೆ. ಖಂಡಿತ ಮೇಡಮ್ ಅಂತ ಕರೆದಿರೋದೇ ನಾನು ಕಮ್ಮಿ ನೋಡಿರೋದು ಅವ್ರನ್ನ. ಹಾಗಾಗಿ ಪ್ರತಿಯೊಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೂ ಕೂಡ ಅವರು ಮನೆಗೆ ಹೋಗಿ ಅವರನ್ನು ಆಹ್ವಾನಿಸ್ತಾರೆ. ಅವರು ಕೂಡ ಅಷ್ಟೇ, ಖಂಡಿತ ಯಾವುದಕ್ಕೆ ಬೇಜಾರಾಗಲ್ಲ. ಬರೋದಿಲ್ಲ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಚಿಕ್ಕ ಪುಟ್ಟ ಎಲ್ಲ ಫಂಕ್ಷನ್ಸ್ಗೂ ಬಂದು ಅವರು ಒಬ್ಬರು ಮನೆ ಮಗಳಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಒಂದು ಅಂಗನವಾಡಿಗಳಾಗಿರ್ಬೋದು, ಶುದ್ಧ ನೀರಿನ ಘಟಕ ಆಗಿರ್ಬೋದು, ಗ್ರಾಮಾಂತರದಲ್ಲಿ ರೋಡ್ಗಳ ವ್ಯವಸ್ಥೆ ಆಗಿರ್ಬೋದು, ಹಾಗೆಯೇ ಒಂದು ಲೈಟ್ ವ್ಯವಸ್ಥೆಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಕೂಡ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಫಂಡ್ಸ್ಗಳು ಕಮ್ಮಿ ಬಂದ್ರೂ ಯಾವ ಒಂದು ಕ್ಷೇತ್ರಕ್ಕೆ ನಾವು ಆ ಫಂಡ್ಗಳನ್ನು ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಇರ್ತಕ್ಕಂಥ ಒಂದು ಹಿರಿಯ ಲೀಡರ್ಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು JDSನ ಒಂದು ಅಭಿಮಾನದಲ್ಲಿದ್ದೀರಾ. ಖಂಡಿತ ಈ ಅಭಿಮಾನ ಓಟಾಗಿ ಬದಲಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಒಂದು BJP ಜೊತೆ ನಮ್ಮದು ಮೈತ್ರಿ ಕೂಡ ಆಗಿದೆ.
ಚೆನ್ನಾಗೇ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಲೀಡರ್ಸು ಏನಿದ್ದಾರೆ ಒಂದು ಸಂಸದರಾದಂತಹ ರಾಘವೇಂದ್ರ ಸರ್ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಒಂದು ಶಾರದಾಪುರ ನಾಯ್ಕ ಮೇಡಮ್ ಅವ್ರ ಜೊತೆ ಕೂಡ ಅವರ ಒಂದು ಬಾಂಧವ್ಯ ಚೆನ್ನಾಗೇ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈತ್ರಿಯಲ್ಲಿ ನಾವು ಎಲೆಕ್ಷನ್ನ ಗಟ್ಟಿಯಾಗಿ ನಿಂತ್ಕೊಂಡು ಮಾಡಿದ್ರೆ ಖಂಡಿತ 100% ನಾವು ಎಲ್ಲ ಕ್ಷೇತ್ರಗಳಲ್ಲೂ ಗೆಲುವನ್ನು ಸಾಧಿಸ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ JDS ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಉಳಿಸ್ಬೇಕು, ಬೆಳೆಸಬೇಕು, ಹಾಗೆಯೇ ಸಹಕಾರವನ್ನು ಕೊಡಬೇಕು ವೋಟ್ ಹಾಕೋದ್ರ ಮೂಲಕ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಎಲ್ಲ ಯಾವುದೇ ಒಂದು ರೀತಿಯ ಕಷ್ಟಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಸುಖದಲ್ಲಾಗಿರ್ಬೋದು, ನಾವು ಖಂಡಿತ ನಿಮ್ಮ ಜೊತೆ ನಿಲ್ತೀವಿ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ, ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹೆಣ್ಮಕ್ಳಿಗೆ ಸೈಕಲ್ ಕೊಡೋದಾಗಿರ್ಬೋದು, ಹಾಗೆಯೇ ಒಂದು ಜನತಾ ದರ್ಶನ ಆಗಿರ್ಬೋದು, ನೇರವಾಗಿ ಗ್ರಾಮಗಳಿಗೆ ಹೋಗಿ ಗ್ರಾಮ ವಾಸ್ತವ್ಯನ ಕೂಡ ಮಾಡಿರೋದನ್ನು ನೀವು ನೋಡಿದ್ದೀರಾ. ಈ ರೀತಿ ಯೋಜನೆಗಳು ಇನ್ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಬೆಸ್ಟ್ ಮುಖ್ಯಮಂತ್ರಿ ಅಂತ ಏನಾದರೂ ಒಂದು ಸಂದರ್ಶನ ಆ ಥರದ್ದು ಏನಾದರೂ ಮಾಡಿದ್ರೆ ಖಂಡಿತ ಎಲ್ಲರೂ ಕೂಡ ಕುಮಾರಣ್ಣನ ಪರವಾಗಿ ನಿಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದರೆ JDS ಮತ್ತು BJP ಒಂದು ಗಟ್ಟಿ ಮೈತ್ರಿ ಆಗಿದೆ. ಹಾಗಾಗಿ ಪ್ರಧಾನಮಂತ್ರಿಯವರಾದ ಮೋದಿಜಿಯವರು ಕೂಡ ಕುಮಾರಣ್ಣನವರನ್ನು ನಂಬಿ ಒಂದು ಬೃಹತ್ ಕೈಗಾರಿಕಾ ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಸ್ಥಾನ ಕೊಟ್ಟಿರೋದು ನಮ್ಮ ಕರ್ನಾಟಕಕ್ಕೆ ಬಹಳಷ್ಟು ಉಪಯೋಗ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಯಾರು ಕೂಡ ಒಂದು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ನಮ್ಮ ಒಂದು ಭದ್ರಾವತಿಯ VSL ಆಗಿರಲಿ MPM ಆಗಿರಲಿ ವಿಸಿಟ್ ಮಾಡಿರಲಿಲ್ಲ. ಆದರೆ ಕುಮಾರಣ್ಣನವರು ಕೈಗಾರಿಕಾ ಮಂತ್ರಿಗಳಾಗಿ 1 ತಿಂಗಳಿಗೇನೆ VSLಗೆ ವಿಸಿಟ್ ಮಾಡ್ತಾರೆ, ಇಲ್ಲಿನ ಅಧಿಕಾರಿಗಳೊಂದಿಗೆ ಮಾತಾಡ್ತಾರೆ, ಖುದ್ದಾಗಿ ಏನು ಸಮಸ್ಯೆ ಇದೆ, ಏನಕ್ಕೆ ಇದು ಲಾಸ್ ಆಯಿತು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ವಿ ಅವ್ರ ಜೊತೆ. ಏನಪ್ಪ ಅಂತ ಹೇಳಿದ್ರೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಖಂಡಿತ 4,000ದಿಂದ 5,000 ಕೋಟಿನ ಅವರು ಇಲ್ಲಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ ಪ್ರೋಸೆಸ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಒಂದು VSL ಕಾರ್ಖಾನೆ ಸ್ಟಾರ್ಟ್ ಆದರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬರು ಕೂಡ ಕಟ್ಟಕಡೆಯ ವ್ಯಕ್ತಿ ಕೂಡ ಖುಷಿನ, ಸಂಭ್ರಮವನ್ನು, ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ಏನು ಸ್ಥಳೀಯವಾಗಿ ಒಂದು ಯುವಕರು ಓದ್ಕೊಂಡಿದ್ದಾರೋ ಅವರಿಗೆ ಹತ್ತಿರದಲ್ಲೇ ಕೆಲಸಗಳನ್ನು ಒಂದು ಸೃಷ್ಟಿಸುವ ಚಾನ್ಸಸ್ ಕೂಡ ನಮಗೆ ಇದೆ. ಯಾಕಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳು ಓದಿ ಬರೆದು ಎಲ್ಲೋ ವಲಸೆ ಹೋಗಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೋ ದುಡಿತಾ ಇದ್ದಾರೆ. ಹಾಗಾಗಿ ಸ್ಥಳೀಯವಾಗಿ ಯುವಕರಿಗೆ ಇಲ್ಲೇ ಕೆಲಸವನ್ನು ಕೊಟ್ಟರೆ ಇಲ್ಲೇ ನೆಲೆಗೊಳ್ತಾರೆ. ಆವಾಗ ಒಂದು ನಗರ ಕೂಡ ಒಂದು ಬೆಳೆಯುತ್ತೆ ಒಂದು ಪಾಸಿಟಿವ್ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ JDS ಪಕ್ಷದಿಂದ, ಹಾಗೆಯೇ BJP ಒಂದು ಮೈತ್ರಿಯಿಂದ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮ್ಮ ಒಂದು JDS ಪಕ್ಷದ ಮೇಲಿರಲಿ. JDS ಪಕ್ಷವನ್ನು ಉಳಿಸಿ ಬೆಳೆಸಿ ಮುಂದೆ ಕರ್ಕೊಂಡು ಹೋದ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.